ಮ್ಯಾನು, ಖಡಕ್ ಲುಕ್ಕು, ಸ್ಟೈಲಿಶ್ ಮ್ಯಾನರಿಸಮು, ಸ್ವಲ್ಪ ಆ್ಯಟಿಟ್ಯೂಡು, ಬಟ್ ಬೇಜಾನ್ ಅಂದರೆ ಬೇಜಾನು ಸ್ಟೈಲಿಶು. ಏನು ಹೇಳ್ಬೋದು ಅಂತ ಪದಗಳನ್ನ ಹುಡುಕಬೇಕು, ಆ ಥರ ಇರುವಂಥದ್ದು ಒನ್ ಆ್ಯಂಡ್ ಓನ್ಲಿ ಧನ್ವೀರ್ ಗೌಡ ಅವರು ನನ್ನ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಇವರು ಏನಂದರೆ ಸ್ಪೆಷಾಲಿಟಿ, ನಾನು ಹೀರೋಗಳನ್ನೇ ಕುಣಿಸ್ತೀನಿ ಇನ್ನೇನಮ್ಮ ಅಂತ ಡೈಲಾಗ್ ಕೊಡಿಬೋದು ಅಲ್ವಾ ಭೂಷಣ್ ಅವರೇ? ಭೂಷಣ್ ಅವರಿದ್ದಾರೆ, ದ್ಯಾಟ್ ಈಸ್ ಡಾನ್ಸ್ ಕೋರಿಯೋಗ್ರಾಫರ್ ಭೂಷಣ್ ಅವರಿದ್ದಾರೆ. ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಿ? ಸೂಪರ್ ಆಗಿದೆ ಮಾತಾಡಿ, ಜೋಶ್ ಇರಬೇಕಲ್ಲ. ಜೋಶ್ ಅಲ್ಲ, ಸೂಪರ್ ಆಗಿದೆ ಮೇಡಮ್. ನೀವು ಹೇಗಿದ್ದೀರಾ? ಆ್ಯಂಡ್ ಇವ್ರ ಬಗ್ಗೆ ಅಲಮಾರಿಯಿಂದ ಎಂಟ್ರಿ ಕೊಟ್ಟಿದ್ದು, ಅದಾದಮೇಲೆ ಕಾಕ್ರೋಚ್ ಅನ್ನುವಂಥ ಪ್ರಿಫಿಕ್ಸ್ನ ಹೆಸರಲ್ಲಿ ಅಂಟಿಸ್ಕೊಂಡ್ರು. ದ ನೆಕ್ಸ್ಟ್ ಸಾವಿತ್ರಿ ಅಂದ ತಕ್ಷಣ ಹಿಂಗೆ ಅಂತಾರೆ. ದಟ್ ಇಸ್ ನನ್ ಅದರ್ ದೆನ್ ಸುಧೀಂದ್ರ ಅವ್ರು ನನ್ನ ಜೊತೆ ಇದ್ದಾರೆ. ಸುಧೀರ್ ಗೌಡ. ಸುಧೀರ್ ಗೌಡ. ಸೊ ಇಬ್ರು ಗೌಡ್ರ ಜೊತೆ ಭೂಷಣ್ ಅವರು. ಹೇಗಿತ್ತು ಚಿತ್ರದಲ್ಲಿ? ಮೇಡಮ್ ಸಕಲಾಯ್ತು. ಸೊ ವಾಮನ ಅಂತ ಹೆಸರು ಕೇಳಿದ ತಕ್ಷಣ ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರ. ಸೊ ನಿಮ್ಮ ಟೈಟಲ್ ಕಾರ್ಡ್ ನೋಡಿದ್ರೆ ಅಲ್ಲೂ ಕೂಡ ಕಾಲು ಕಾಣಿಸುತ್ತೆ. ಸೊ ವಾಮನ ಬಲೀಂದ್ರನ ತಲೆ ಮೇಲೆ ಕಾಲಿಟ್ಟಾಗ ಕೆಳಗೆ ಹೋಗ್ತಾರೆ, ಪಾತಾಳ ಲೋಕದ ಅಧಿಪತಿ ಆಗ್ತಾರೆ. ಸೊ ಇಲ್ಲಿ ಏನನ್ನ ದಮನ ಮಾಡಬೇಕು ಅಂದ್ಕೊಂಡಿದ್ರ, ಏನು ಕತೆ? ದುಷ್ಟಶಕ್ತಿಗಳನ್ನ ಸಂಹಾರ ಮಾಡೋದಕ್ಕೆ ಅಂದರೆ ಈ ಕಥೆಯಲ್ಲಿರುವಂಥ ದುಷ್ಟಶಕ್ತಿಗಳು ಏನೇನಿರುತ್ತಲ್ಲ, ಸಮಾಜದಲ್ಲಿ ನಡೆಯುವಂಥ ಕೆಲವು ಘಟನೆಗಳಾಗಿರ್ಬೋದು, ಕೆಲವು ಏನಂತಾರೆ ಲೈಕ್ ಬ್ಯಾಕ್ಗ್ರೌಂಡಲ್ಲಿ ನಡೆಯುವಂಥ ಕೆಲವು ಇದು ನಡೀತಾ ಇರುತ್ತೆ, ಇಂಗ್ರೀಡಿಯೆಂಟ್ ಲೈಕ್ ಡ್ರಗ್ಸ್ ಆಗಿರ್ಬೋದು, ಮಾಫಿಯಾ, ಪ್ರತಿಯೊಂದು. ಸೊ ಅದನ್ನು ದುಷ್ಟ ಸಂಹಾರ ಮಾಡೋಕ್ಕೆ ಅಂತ. ಸರ್, ಯಾವ ಲೆವೆಲಕ್ಕೆ ನೀವು ಫ್ರಮ್ ದ ಫಸ್ಟ್ ಮೂವಿ ಇಲ್ಲಿ ತನಕ ಮಾಡ್ಕೊಬಂದಿರುವಂಥ ಮೂವಿಗಳಲ್ಲಿ ಸಬ್ಜೆಕ್ಟ್ಸ್ ತುಂಬ ವಿಭಿನ್ನವಾಗಿ ಸೆಲೆಕ್ಟ್ ಮಾಡ್ತೀರಾ. ಸೊ ಇದಕ್ಕೆ ಪ್ರೇರಣೆ ಯಾರಾದರೂ ಹೆಲ್ಪ್ ಮಾಡ್ತಾರಾ ನಿಮಗೆ ವೆಲ್ ಚೂಸಿಂಗ್ ದ ಸ್ಕ್ರಿಪ್ಟ್? ಖಂಡಿತ ಇಲ್ಲ. ನಾನು ಇಷ್ಟಪಡೋದು, ನಾನು ಸ್ಕ್ರಿಪ್ಟ್ಗಳು ಚೂಸ್ ಮಾಡೋಕ್ಕಾರೆ ಕಂಪ್ಲೀಟ್ ಒಂದು ಕಂಟೆಂಟ್, ಸೋಷಿಯಲ್ ಮೆಸೇಜ್ ಇರಬೇಕು ನನಗೆ. ಇವಾಗ ಒಂದು ಪಾತ್ರ ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ವಾಮನ ಅವನು ಅಷ್ಟು ರಗಡ್, ಅಷ್ಟು ಏನಕ್ಕೆ ಆಗ್ತಾನೆ, ಸುಮ್ಮನೆ ಏನೋ ಒಂದು ಮಾಡಬೇಕು ಅಂತ ಮಾಡೋದಿಲ್ಲ, ಅವನು ಅಷ್ಟು ರಗಡ್ ಆಗೋ ಕಾರಣ ಏನು, ಅದರಿಂದ ಒಂದು ನನಗೆ ಕರೆಕ್ಟಾಗಿರೋವಂಥ ಒಂದು ಮೆಸೇಜ್ ಬೇಕು ನನಗೆ. ಸೊ ಅದಿದ್ದರೆ ಮಾತ್ರ ನಾನು ಪಾತ್ರಗಳನ್ನ ಒಪ್ಕೊಳ್ಳೋದು. ಓಕೆ. ಸೊ ಅದೇ ನಿಮ್ಮದೇ ಓನ್ ಸೆಲೆಕ್ಷನ್ಸ್ ಆಗಿರುತ್ತೆ, ಸ್ಕ್ರಿಪ್ಟು ಸೆಲೆಕ್ಷನ್ಸ್ ಆಗಿರುತ್ತೆ. ಸೊ ಇನ್ನೊಂದು ಕೇಳಲೇಬೇಕು, ಮೂವಿನಲ್ಲಿ ಈಗ ವಿಲನ್ಸ್ ಅಂದ ತಕ್ಷಣ ಎದೆ ಉಬ್ಬರಿಸಿ ಬರೋದಲ್ಲ ಸರ್, ಎದೆ ತನಕ ಗಡ್ಡ ಇರುತ್ತೆ, ಅದಂದ್ರೆ ಟ್ರೆಂಡ್ ಆಗೋಗ್ಬಿಟ್ಟಿದೆ. ವೆರಿ ಸಿ ಗಡ್ಡ ಶಾರ್ಟ್ ಆಗೋಗಿದೆ. ಸ್ಮಾರ್ಟ್ ವಿಲನ್. ಸ್ಮಾರ್ಟ್ ಲುಕ್ ವಿಲನ್. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಅದೇ ಅವರು ವಾಮನ, ನಾವು ರಾವಣ. ಸೂಪರ್. ಅಷ್ಟೇ, ಅದಕ್ಕೆ ಮೇಲೆ ಹೇಳಂಗಿಲ್ಲ ಡೈರೆಕ್ಟ್ರಲ್ಲಿ. 10ನೇ ತಾರೀಕು ಥಿಯೇಟರ್ಗೆ ಬಂದು ವಾಮನವನ್ನ ದರ್ಶನ ಮಾಡಿ ಅಂತ ಹೇಳ್ತೀರಾ. ಸೊ ಫಸ್ಟ್ ಮೂವಿ ಅಲೆಮಾರಿ ಆಯಿತು, ಅದಾದ ನಂತರ ಕಾಕ್ರೋಚ್ ಅನ್ನೋ ಪ್ರಿಫಿಕ್ಸ್ ಬಂತು, ಅದಾದ ನಂತರ ಸಾವಿತ್ರಿ. ಈ ಚಿತ್ರ ಆದಮೇಲೆ ಏನು ಹೆಸರಲ್ಲಿ ಕರೀತೀರಾ? ಇದರಲ್ಲಿ ಒಂದು ಗೋಲ್ಡನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಗೋಲ್ಡನ್. ಸೊ ಗೋಲ್ಡನ್ ಆಗ್ತೀರಾ ಈ ಚಿತ್ರದಿಂದ? ಆದರೆ ಖುಷಿ ಮ್ಯಾಮ್, ಆ ಪಾತ್ರದ ಹೆಸರೇ ಬಂದರೆ ಆ ಪಾತ್ರಕ್ಕೆ ನಾವು ನ್ಯಾಯ ಒದಗಿಸಿದ್ದೀವಿ ಅಂತ ಖುಷಿ ಆಗುತ್ತೆ ಮ್ಯಾಮ್ ಬಂದಾಗ. ಸೊ ಚಿತ್ರ ಡಾನ್ಸ್ ತುಂಬ ಮೇಜರ್ ಪಾರ್ಟ್ ವಹಿಸುತ್ತೆ. ಅದರಲ್ಲೂ ಚಿತ್ರದ ಹಾಡು ಸಿಕ್ಕಾಪಟ್ಟೆ ಹಿಟ್ಟಾಗಿದೆ. ಆ್ಯಂಡ್ ಸಿಗ್ನೇಚರ್ ಸ್ಟೆಪ್ ಕೊಡೋದ್ರಲ್ಲಿ ಭೂಷಣ್ ಅವರು ಫುಲ್ ಫೇಮಸ್ ಆಗಿದ್ದಾರೆ. ಸೊ ಕಣ್ಣು ಹೊಡೆಯೋಕೆಯಿಂದ ಹಿಡಿದು ಚುಟ್ಟು ಕೊರಿಯೋಗ್ರಾಫರ್ ತಾವು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಹೌ ಡಿಫಿಕಲ್ಟ್ ಇಟ್ ವಾಸ್? ಇಲ್ಲ ತುಂಬ ಈಸಿನಾ ಧನ್ವೀರ್ಗೆ ಡ್ಯಾನ್ಸ್ ಮಾಡಿಸೋದು? ಈ ಸಿನಿಮಾದಲ್ಲಿ ಏನು ಡ್ಯಾನ್ಸ್ ಇಲ್ಲ ಮೇಡಮ್. ಆ್ಯಕ್ಚುಲಿ ಒಂದು ಮಾಸ್ ಸಾಂಗ್ ಇದೆ, ಅದು ಬಿಟ್ಟರೆ ರೊಮ್ಯಾಂಟಿಕ್ ಸಾಂಗ್ ಇದೆ. ಆ ಸಿಗ್ನೇಚರ್ ಸ್ಟೆಪ್ಸ್ ಎಲ್ಲ ಅದು ಇದೇನು ಮೇಡಮ್, ಅದು ಯಾರು ಮಾಡ್ತಾರೆ, ಅದು ತುಂಬ ಸಿಂಪಲ್. ಅದೇನು, ಬಟ್ ದಟ್ ಇಸ್ ಕ್ರಿಯೇಟಿವಿಟಿ ಅಲ್ವಾ ಸರ್? ಅದೇ ಕ್ರಿಯೇಟಿವಿಟಿ ನಂದು ಚೆನ್ನಾಗಿದೆ. ಸೊ ನಾಚ್ಕೊಬಿಟ್ರು ಮಾಸ್ಟ್ರು. ಕ್ರಿಯೇಟಿವಿಟಿ ನಂದು ಚೆನ್ನಾಗಿದೆ ಅಂತ ಅದಕ್ಕೆ ಅದ್ರ ಬಗ್ಗೆ ಹೇಳೋದಲ್ಲ. ಬಟ್ ನನಗೆ ಅದು ತುಂಬ ಈಸಿ ಆಯಿತು. ಬಟ್ ಹುಡುಗಿ ಜೊತೆ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ನಮಗೆ. ಕಂಟೆಂಟ್ ಸಮೇತ ಕೇಳ್ತಾವ್ರೆ, ಸ್ವಲ್ಪ ಕೊಡೋಣ ಅಂತ ಹೇಳ್ತಾರೆ. ಸೊ ಅಂದರೆ ಇದರಲ್ಲೂ ಕೂಡ ಒಂದು ಕಪಲ್ ಸಾಂಗ್ ಇರುತ್ತೆ, ರೊಮ್ಯಾನ್ಸ್ ಇರುತ್ತೆ ಹಾಡಿನಲ್ಲಿ. ಹೇಗಿದ್ರು ಧನ್ವೀರ್ ಸರ್ ಸೆಟ್ಟಲ್ಲಿ? ಶುರು ಮಾಡಿ ವಿತ್ ಪರ್ಮಿಷನ್ ಯು ಶುಡ್ ಸೇ. ಅದೇ ಖಂಡಿತ ಹೇಳಲೇಬೇಕು, ಭಾರಿ ಕಷ್ಟ ಇದೆ. ಅದೇ ಅವಾಗಲೇ ಹೇಳ್ದಂಗೆ ನಾನು, ನಮಗೆ ಬರೀ ಬೆವರು ಬರ್ತಾರಲ್ಲ ಮೇಡಮ್, ಜೊತೆಲಿ ರಕ್ತನೂ ಬರೋದು ಅವ್ರನ್ನ ಮಾಡಿಸೋ ಅಷ್ಟರಲ್ಲಿ ನಮಗೆ ಅಷ್ಟು ಕಷ್ಟ ಆಗ್ತಿತ್ತು. ಒಂದು ಹಾಫ್ ಡೇ ವೆಯ್ಟ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ಇಲ್ಲ ನೀವು ಮಾಡಲೇಬೇಕು, ಈ ಸಾಂಗ್ ಕೇಳ್ತಾ ಇದ್ದೆ ಸಾಂಗ್ಗೋಸ್ಕರನೇ. ಆ ಸಾಂಗಲ್ಲಿ ಒಂದು ಪೋರ್ಷನ್ ತುಂಬ ಕೆನ್ನೆ ಇರೋದು, ಅದೆಲ್ಲ ಇದೆಲ್ಲ ಅದೆಲ್ಲ ಬಲವಂತವಾಗಿ ಒಂದು ರೊಮ್ಯಾನ್ಸ್ ಮಾಡಿಸಿದ್ದೀವಿ ನಾವು. ಬಲವಂತವಾಗಿ ರೊಮ್ಯಾನ್ಸ್ ಅಲ್ಲ, ಟ್ರೇಲರ್ ನೋಡಿದ್ರೆ ಸಲೀಸಾಗಿ ಲಾಂಗ್ ಎತ್ತೀರಾ, ಡುಶಮ್ ಅಂತ ಫೈಟ್ ಮಾಡ್ತೀರಾ, ವಿಲನ್ಗಳನ್ನ ಚೆಚ್ಚಿ ಕೆಡವ್ತೀರಾ. ಒಂದು ರೋಸು ಒಂದು ರೊಮ್ಯಾನ್ಸು, ಯಾಕೆ ಗಡಗಡ? ಈಗ ಹೇಳೋದಲ್ಲ ಸಲೀಸಾಗಿ ಇದು ಮಾಡ್ತೀರಾ ಅಂತ, ಅದು ತುಂಬ ಇಷ್ಟ ನಮಗೆ. ನಮಗೆ ಇರೋಸ್ಕೊಂಡ್ರೆ ಒಂಚೂರು ದೂರ, ಅದಕ್ಕೆ. ಹಾಗನ್ನೋರು ಆ್ಯಕ್ಚುಲಿ ರೊಮ್ಯಾಂಟಿಕ್ ಆಗಿರ್ತಾರಂತೆ, ಹೌದಾ?
ಅದು ಮೇಡಮ್ ಅದು ಕ್ಯಾಮ್ರಾ ಇಲ್ಲ ಅಂದರೆ ಹಂಗಿರ್ಬೋದೇನೋ ನಮ್ಗೆ ಗೊತ್ತಿಲ್ಲ ಅದು ಆಫ್ ದ ಕ್ಯಾಮ್ರಾ ಹಂಗಿರ್ಬೋದು. ಹೌದಂತೆ ಅವರೇ ಹೇಳಿದ್ರು ಅಂತೆ ಕಟ್ ಮಾಡೋಣ ಅಷ್ಟೇ. ಸರ್ ಈ ಚಿತ್ರದ ಪಾತ್ರದ ಹೆಸರು ಗುಣನ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಇಲ್ಲ ಮೇಡಮ್, ಗುಣ ಅಂದರೆ ಅದನ್ನು ಒಳ್ಳೆ ಅಂದರೆ ಯಾವ ಥರ ಇರುತ್ತೆ ಅಂದರೆ ನೀವು ಅದನ್ನು ಒಂದು ಒಳ್ಳೆತನದಾದ್ರೂ ತೊಗೊಬೋದು, ಕೆಟ್ಟತನದಾದ್ರೂ ತೊಗೊಬೋದು. ಸೊ ಒಂದು ಕಾರಣಕ್ಕೋಸ್ಕರ ಹೋರಾಡ್ತಿರ್ತಾನೆ ಇಡೀ ಸಿನಿಮಾ ಪರ್ಯಂತ ಒಂದು ಕಾರಣಕ್ಕೋಸ್ಕರ ಹೋರಾಡ್ತಿರ್ತಾನೆ. ಆ ಕಾರಣನೇ ಮೇನು. ಅವನ ಕಾರಣಕ್ಕೋಸ್ಕರನೇ ಅಷ್ಟೆಲ್ಲ ಒಂದು ಭದ್ರಕೋಟೆಗಳೆಲ್ಲ ಮಾಡ್ಕೊಂಡು ಆ ಕೋಟೆಗಳನ್ನೆಲ್ಲ ಧ್ವಂಸ ಮಾಡಿ ಏನಕ್ಕೆ ಆ ಕಾರಣ ಏನಕ್ಕೆ ಅವನು ಅಷ್ಟೆಲ್ಲ ಮಾಡೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣನೇ ಈ ಸಿನಿಮಾ. ಆ್ಯಂಡ್ ಮೂವಿ ಟೀಮ್ ತುಂಬ ಲಕ್ಕಿ ಬಿಕಾಸ್ ಒಳ್ಳೆ ಪುಷ್ ಸಿಕ್ಕಿದೆ. ದಟ್ ಇಸ್ ಟ್ರೇಲರ್ ಲಾಂಚ್ ನಾನ್ ಅದರ್ ದೆನ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರ ಕಡೆಯಿಂದ ಆಯಿತು. ದಟ್ ಇಸ್ ಅ ವೆರಿ ಬಿಗ್ ಆ್ಯಂಡ್ ನೀವು ತುಂಬ ಬ್ಲೆಸ್ಟು. ನಿಮಗೆ ಒಳ್ಳೆ ಆಶೀರ್ವಾದ ಸಿಗ್ತಿದೆ ನಿಮ್ಮ ಸ್ಟಾರ್ಟಿಂಗ್ ಮೂವೀಸಿಂದನೂ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ? ಇಲ್ಲ ಮೇಡಮ್, ಅಣ್ಣ ದರ್ಶನ ನನಗೆ ಯಾವತ್ತಿನ ಮೊದಲನೇ ನನ್ನ ಚಿತ್ರರಂಗ ಬಂದಾಗಿಂದನೂ ನನ್ನ ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೂ ಅವ್ರ ಅಣ್ಣನ ಸ್ಥಾನದಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಾನೆ ಬರ್ತಿದ್ದಾರೆ. ಸೊ ಆ್ಯಕ್ಚುಲಿ ಅವ್ರು ನೆನ್ನೆ ಟ್ರೇಲರ್ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಕಾರಣಾಂತರ ಅವ್ರದ್ದು ಯೂಶಲಿ ಗೊತ್ತು ಪಾಪ, ಅವ್ರ ಪ್ರೊಡ್ಯೂಸರ್ಸ್ಗಳನ್ನ ತುಂಬ ಇದು ಮಾಡ್ತಾರೆ ಅವರು. ಸೊ ಅವ್ರು ನನ್ನಿಂದ ತಪ್ಪಾಗಬಾರ್ದು, ಯಾಕಂದರೆ ಶೂಟ್ ಇರೋದು ರಾಜಸ್ಥಾನ, ನನ್ನಿಂದೆಲ್ಲಿ ತೊಂದರೆ ಆಗುತ್ತೆ, ಬೇಡ ಅದು ಆಗಬಾರ್ದು. ನಾನು ಖಂಡಿತ ಸಿನಿಮಾ ನೋಡ್ತೀನಿ ನಿನ್ನ ಜೊತೆ ಕೂತ್ಕೊಂಡು ಬಾಯಿಲಿ ಅಂದ್ಬಿಟ್ಟು ಹೋಗಿಂದ ಮುಂಚೆನೇ ಕರೆದು ಪಾಪ ಅವರೇನೆ ವಿ ಟಿ ಮಾಡ್ಕೊಡ್ತೀನಿ, ನಾನು ವಿ ಟಿ ಪ್ಲೇ ಮಾಡ್ತೀನಿ ಅಂತ ಅವರೇ. ಅರೆ ಪ್ರತಿಯೊಂದು ಹೆಜ್ಜೆಲೂ ಅವ್ರು ಇದ್ದೇ ಇರ್ತಾರೆ ನನಗೆ. ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಹೌದು, ಅದೇ ನಾನು ಹೇಳಕ್ಕೆ ಬಂದೆ. ಈ ನಮ್ಮ ವಾಮನ ಬಾಸ್ ಜೊತೆ ಇರೋ ಲಕ್ಷ್ಮಣ ಅವರ ಅಭಿಮಾನಿಗಳೇ ಅಷ್ಟೇ. ಅದು ಹೇಗೆ ಅಭಿಮಾನಿಗಳಿಂದ ನಿಮಗೆ ತುಂಬ ಪ್ರೀತಿ ಸಿಗ್ತಾ ಇದೆ. ಒಂದು ನಿಮ್ಮಿಬ್ಬರನ್ನ ರಾಮ ಲಕ್ಷ್ಮಣರಿಗೆ ಹೋಲಿಸ್ತಿದ್ದಾರೆ. ಸೊ ಹೌ ಲಕ್ಕಿ ನಿಮಗೆ ಅನ್ಸುತ್ತೆ ಈ ಸಿಚುಯೇಷನ್? ಏನೋ ನಂಗೆ ಮಾತು ಬರಲ್ಲ ಮೇಡಮ್, ಯಾಕಂದರೆ ನಾನು ಅವೆಲ್ಲ ಎಕ್ಸ್ಪೆಕ್ಟ್ ಇಟ್ಕೊಂಡು ನಾವು ಏನೂ ಮಾಡಲ್ಲ ಜೀವನದಲ್ಲಿ. ನಮಗೇನು ಆ ವ್ಯಕ್ತಿ ಮೇಲೆ ಇದ್ದಿದ್ದಂಥ ಒಂದು ಬಾಂಧವ್ಯ, ವ್ಯಕ್ತಿ ಮೇಲೆ ಇರುವಂಥ ಪ್ರೀತಿ, ಅವ್ರ ಮೇಲೆ ಇದ್ದಂಥ ಒಂದು ಋಣ ಅವ್ರು ಸಾಯಗಂಡೂ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ನಿಲ್ಲೇಬೇಕಾಗುತ್ತಲ್ಲ, ಕೆಲವು ಪರಿಸ್ಥಿತಿ ಬಂದಾಗ, ಸಂದರ್ಭ ಬಂದಾಗ ನಿಲ್ಲೇಬೇಕಾಗುತ್ತೆ. ಸರ್, ಅಂಥ ಪರಿಸ್ಥಿತಿಯಲ್ಲಿ ಹೌದು ಯಾರೇ ಇದ್ರೂ ನಮ್ಮ ಪ್ರೀತಿ ಪಾತ್ರರಿಗೆ ನಿಲ್ತೀವಿ, ಹೌದು ಅದು ಒಪ್ಕೋತೀನಿ. ಬಟ್ ಆದರೆ ನಿಮಗೆ ಬೇರೆ ಯಾರಾದರೂ ಹೇಳಿಲ್ವಾ, ಯಾಕೆ ನೀವು ಕೂಡ ಕಷ್ಟಕ್ಕೀಲಾಗಬಹುದು ಅಂತ ಯಾವುದೇ ಮಾತು ಬರಲಿಲ್ವಾ? ಮೇಡಮ್, ಬಂದರೂ ನಂದು ಯಾವ ಥರ ಮೈಂಡ್ಸೆಟ್ಟು ಅಂದರೆ, ಇವಾಗ ನಾವೇನೋ ಬಂದ್ವಿ ಅದಕ್ಕೆ ಸಪೋರ್ಟ್ ಮಾಡಿದ್ವಿ ಅಂತ ಒಂದಷ್ಟು ನೆಗೆಟಿವ್ ಮಾಡ್ಬೋದು, ನೆಗೆಟಿವ್ ಇದು ಮಾಡ್ಬೋದು. ಬಟ್ ಹಾಳು ಮಾಡೋಕ್ಕಂತೂ ಯಾರ ಕೈಲಾಗಲ್ಲ. ಮೇಲೊಬ್ಬ ಭಗವಂತನೂ ಕಾಯ್ತಾ ಇರ್ತಾನೆ. ಬಟ್ ಇಲ್ಲಿ ಗಂಟ ಬರೋಕ್ಕೆ ನಿಮ್ಗೆ ಯಾರು ಇರ್ತಾರಲ್ಲ ಬೆನ್ನೆಲುಬಾಗಿ, ಅವ್ರನ್ನ ಯಾಕೆ ಮರಿತೀರಾಗ? ಅಷ್ಟು ದಿನ ನೀವು ಜೊತೆಗಿದ್ದು ಅವರಿದ್ದಾಗ ಎಲ್ಲ ಮಾಡ್ತೀರಾ, ಅವ್ರು ಇದ್ದಾಗ ಸುಖದಲ್ಲಿರ್ತೀರ. ಏನೋ ಒಂದು ಕೆಟ್ಟಗಳಿಗೆ ಅದಾಗೋಯ್ತು ಹಂಗೆ ಅಂದ್ಬಿಟ್ಟು ದೂರ ಸರಿದ್ಬಿಟ್ಟಾಗ ಅದು ಭಾರಿ ತಪ್ಪಾಗುತ್ತೆ. ಸೊ ಏನು ಅಪ್ಪಬ್ಬ ಅಂದ್ರೆ ಏನಾಗುತ್ತೆ ಮೇಡಮ್? ಅದು ಹೇಳಿದ್ನಲ್ಲ, ಹಾಳು ಮಾಡೋಕ್ಕಂತಾಗಲ್ಲ, ಮೇಲೊಬ್ಬ ಭಗವಂತ ನೋಡ್ತಾ ಇರ್ತಾನಲ್ಲ. ನಾನು ಆ ಥರ ಬಿಲೀವ್ ಮಾಡೋದು ಅಷ್ಟೇ. ಸೊ ಸ್ಯಾಂಡಲ್ವುಡ್ನಲ್ಲಿ ತುಂಬ ದೊಡ್ಡ ಕೈ, ಅವರ ಆಶೀರ್ವಾದನೇ ತಮಗಿದೆ. ಸೊ ಅದು ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಅಂದರೆ ತಪ್ಪಾಗಲ್ಲ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಎಷ್ಟು ವಿಭಿನ್ನವಾಗಿದೆ? ಅಂದರೆ ಈಗ ಪಾತ್ರದ ಬಗ್ಗೆ ಬಿಟ್ಕೊಡಂಗಿಲ್ಲ. ಇನ್ನೇನು ಒಂದು ಸ್ವಲ್ಪ 3-4 ದಿನಗಳಿವೆ, ಸಿನಿಮಾ ರಿಲೀಸ್ ಆಗುತ್ತೆ. ಗೋಲ್ಡನ್ ಪಾತ್ರ ನಿಮಗೆ ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು? ಎಷ್ಟು ಮೇಡಮ್, ನನಗೆ ಈ ಪಾತ್ರ ಸಿಗೋಕ್ಕೆ ಮುಖ್ಯ ಕಾರಣನೇ ಧನು ಸರ್. ನನಗೆ ಎಂಟೈರ್ ಟೀಮ್ ಯಾರೂ ಗೊತ್ತಿರಲಿಲ್ಲ. ಸರ್ರು ಸಲಗ ನೋಡಿ ನನಗೆ ಫೋನ್ ಮಾಡಿದರು. ಧನು ಸರ್ ನನಗೆ ಸಲಗ ನೋಡಿ ಮೊದಲನೇ ಬಾರಿಗೆ ಒಬ್ಬ ಸ್ಟಾರ್ ಅಂತ ಫೋನ್ ಮಾಡಿದ್ದು ಧನು ಸರೇ. ಒಂದು ಅರ್ಧ ಮುಕ್ಕಾಲು ಅವ್ರು ಮಾತಾಡಿ ತುಂಬ ಚೆನ್ನಾಗಿ ಮಾಡಿದ್ರು ಬ್ರೋ ಅಂತಂದು, ನಮ್ದು ಒಂದು ಸಿನಿಮಾ ಇದೆ ಖಂಡಿತ ನಿಮ್ಮ ಕೈಲಿ ಮಾಡಿಸ್ತೀನಿ ಅಂತಂದರು. ಸರ್ ಕರ್ಸ್ ಮಾಡಿಸಿದ ಪಾತ್ರ ಇದು. ಅದಾದಮೇಲೆ ಶಂಕರ್ ಸರ್ ಪರಿಚಯ, ಚೇತನ್ ಸರ್ ಪರಿಚಯ, ಇವ್ರುಗಳ ಮೂಲಕ ಈ ಸಿನಿಮಾ ಮಾಡಿದೆ. ತುಂಬ ಒಳ್ಳೆ ಪಾತ್ರ ನಂದಿದ್ದು. ಈಗ ನಾನು ಏನು ಬಿಟ್ಕೊಡಂಗಿಲ್ಲಲ್ಲ ಅದ್ರ ಬಗ್ಗೆ, ಹಂಗಾಗಿ ನೀವು ನೋಡಿದ್ಮೇಲೆ ನಿಮಗೆ ಅದು ಗೊತ್ತಾಗುತ್ತೆ. ಸೊ ಏಪ್ರಿಲ್ 10 ತನಕ ಕಾಯಲೇಬೇಕು ತಮ್ಮ ಗೋಲ್ಡ್ ಸುದೀರ್ ಆಗಿ ನೋಡೋದಕ್ಕೆ 10 ತನಕ ಕಾಯಬೇಕು ಅಂತ ಹೇಳ್ತೀರಾ? ಹೋಗಿ ಡೈರೆಕ್ಟರ್ ಬಗ್ಗೆ ಮಾತಾಡೋದಾದರೆ ಇಲ್ಲ, ಇಸ್ ಅ ವೆರಿ ಗುಡ್ ರೈಟರ್. ಆ್ಯಕ್ಚುಲಿ ನಾನು ಎಲ್ಲ ಕಡೆ ಅದೇ ಹೇಳ್ತೀನಿ, ಒಬ್ಬರು ನಿರ್ದೇಶನ ಮಾಡೋರಿಗೆ ಆ್ಯಕ್ಚುಲಿ ಬರವಣಿಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಬಿಕಾಸ್ ಅವ್ರು ಬರೆಯೋ ಕತೆ ಅವ್ರ ಇಮ್ಯಾಜಿನೇಷನಲ್ಲಿ ಬರೆದಿರ್ತಾರೆ. ಸೊ ಅವ್ರ ಕೈಲೇ ಮಾಡಿಸಿದಾಗ ಅದಕ್ಕೊಂದು ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ಅದು ನಾವು ಬರೆದು ಇನ್ನೊಬ್ರ ಕೈಲಿ ಮಾಡಿಸ್ತೀವಲ್ಲ, ಅದು ನ್ಯಾಯ ಒದಗಿಸ್ದಂಗೆ ಆಗಲ್ಲ. ಎಲ್ಲೋ ರೇರ್ ಆ ಥರ ಹಿಟ್ ಆಗೋದು. ಸೊ ನಮ್ಮ ನಿರ್ದೇಶಕರು, ನಾನು ಆ್ಯಕ್ಚುಲಿ ಅವ್ರು ತುಂಬ ಇಷ್ಟಪಟ್ಟಿದ್ದೆ ಸಿನಿಮಾ ಮಾಡೋಕ್ಕೆ. ಅವ್ರ ರೈಟಿಂಗ್, ಅವ್ರ ಬರವಣಿಗೆ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಕಂಟೆಂಟ್ಗಳು ಬರೀತಾರೆ. ಅಂದರೆ ಸ್ಪಾಟಲ್ಲಿ ನಾವು ಇದು ಬೇಡ ಅಂದರೆ ಇನ್ನೊಂದೇನೋ ಚೇಂಜ್ ಮಾಡ್ತಾರೆ. ಸೊ ಆ ಥರದ್ದು ಕೇಪಬಲ್ ಇರೋವಂಥವ್ರು. ಸೊ ಅದಕ್ಕೆ ನಮ್ಗೆ ಅವ್ರು ಹೇಳಿದ್ದು ಒಂದು ಲೈನ್ ತುಂಬ ಇಷ್ಟ ಆಗಿತ್ತು. ಸೊ ನಾನು 2 ಡೇಸ್ ಕೊಡಿ ಸರ್, ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ರು. 2 ಡೇಸಲ್ಲೇ ಕಥೆನ ರೆಡಿ ಮಾಡ್ಕೊಂಬಂದ್ರು. ಇನ್ನೂ ತುಂಬ ಚೆನ್ನಾಗಾಯಿತು. ನಡ್ರಿ ಮಾಡೋಣ ಅಂದ್ಬಿಟ್ಟು ತುಂಬ ಇದಾಗಿ ಮಾಡಿದೆ ಅಷ್ಟೆ. ಸೊ ಪಾತ್ರದಲ್ಲಿ ಬರೀ ಹೀರೋ ವಿಲನ್ ಅಷ್ಟೇ ಅಲ್ದಿರ ಬಹಳಷ್ಟು ಬೇರೆ ಪ್ರಮುಖ ಪಾತ್ರಗಳಿವೆ. ತುಂಬ ಹೆವಿ ಸ್ಟಾರ್ ಕಾಸ್ಟ್ ಇದೆ ಚಿತ್ರದಲ್ಲಿ. ಸೊ ಆ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಅಚ್ಯುತ್ ಕುಮಾರ್ ಸರ್ ಕಾಣಿಸ್ಕೊಳ್ತಾರೆ, ತಾರಮ್ಮ ಇದ್ದಾರೆ, ಸಂಪತ್ ಸರ್ ಇದ್ದಾರೆ, ಎಲ್ಲ ದೊಡ್ಡ ಸೀನಿಯರ್ ಆ್ಯಕ್ಟರ್ಸ್ಗಳೇ ಇದ್ದಾರೆ. ಸೊ ಅವ್ರ ಜೊತೆ ಒಂದು ಅವಾಗ ವೇದಿಕೆ ಸೇರ್ಕೊಂಡು ನಮಗೊಂದು ಖುಷಿ ಅನಿಸುತ್ತೆ. ಅವ್ರ ಜೊತೆ ಎಲ್ಲ ಪಾತ್ರ ಮಾಡಿದಾಗ ತಾರಮ್ಮ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ, ಸಂಪತ್ ಸರ್ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾಯಿದ್ದಾರೆ. ಸೊ ಇವ್ರು ಹೇಳ್ದಂಗೆ ಅಚ್ಯುತ್ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.